ಅಡವಿಗೊಲ್ಲವಾರಹಳ್ಳಿ ಗ್ರಾಮದಲ್ಲಿ ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಕಾರ್ಯಕ್ಕೆ ಜಿಲ್ಲಾಧಿಕಾರಿ ಜಿ ಪ್ರಭು ಚಾಲನೆ ನೀಡಿದರು. ಹಿರಿಯ ನಾಗರಿಕರಿಗೆ ಗಣತಿ ನಮೂನೆಗಳನ್ನು ವಿತರಿಸುವ ಮೂಲಕ ಅಭಿಯಾನಕ್ಕೆ ಚಾಲನೆ ನೀಡಿದ ಅವರು, ಜಿಲ್ಲೆಯ ಪ್ರತಿಯೊಬ್ಬ ಮತದಾರರ ಮನೆಗೆ ತೆರಳಿ ಅಗತ್ಯ ಮಾಹಿತಿಯನ್ನು ಸಂಗ್ರಹಿಸಲಾಗುತ್ತಿದೆ ತಿಳಿಸಿದರು. ಜಿಲ್ಲೆಯಲ್ಲಿ 1293 ಮಂದಿ ಮತಗಟ್ಟೆ ಮಟ್ಟದ ಅಧಿಕಾರಿಗಳು ಮನೆ ಮನೆಗೆ ಭೇಟಿ ನೀಡಿ ಗಣತಿ ನಮೂನೆಗಳನ್ನು ವಿತರಿಸಿ ಭರ್ತಿ ಮಾಡಿದ ಮಾಹಿತಿಯನ್ನು ಆನ್ಲೈನ್ನಲ್ಲಿ ದಾಖಲಿಸಿದ್ದಾರೆ. ಈ ಪ್ರಕ್ರಿಯೆಯಲ್ಲಿ ಮತದಾರರ ಹೆಸರು, ವಿಳಾಸ, ವಯಸ್ಸು ಸೇರಿದಂತೆ ಇತರ ವಿವರಗಳನ್ನು ಪರಿಶೀಲಿಸಿ ಅಗತ್ಯ ತಿದ್ದುಪಡಿಗಳನ್ನು ಮಾಡಲಾಗುತ್ತದೆ. ಜಿಲ್ಲೆಯಲ್ಲಿ ಸುಮಾರು 11,000 ಮಂದಿ 85 ವರ್ಷ ಮೇಲ್ಪಟ್ಟ ಹಿರಿಯ ಮತದಾರರಿದ್ದು, ಅವರಿಗೆ ಮೊದಲ ಆದ್ಯತೆಯಲ್ಲಿ ಸೇವೆ ನೀಡಲು ಸೂಚನೆ ನೀಡಲಾಗಿದೆ. ಇದೇ ವೇಳೆ 18 ವರ್ಷ ಪೂರ್ಣಗೊಂಡ ಹೊಸ ಮತದಾರರು ಹೆಸರು ನೋಂದಾಯಿಸಿಕೊಳ್ಳಲು, ವಿಳಾಸ ಹಾಗೂ ಇತರ ವಿವರಗಳ ತಿದ್ದುಪಡಿ ಮಾಡಿಸಿಕೊಳ್ಳಲು ಮತ್ತು ಅನರ್ಹ ಅಥವಾ ಮೃತಪಟ್ಟವರ ಹೆಸರನ್ನು ಪಟ್ಟಿಯಿಂದ ತೆಗೆದುಹಾಕಲು ಅವಕಾಶ ಕಲ್ಪಿಸಲಾಗಿದೆ ಎಂದರು. ಸಮಸ್ತ ಮತದಾರರ ಬಂಧುಗಳಿಗೆ SIRನಲ್ಲಿ ನೋಂದಾಯಿಸಿಕೊಳ್ಳಿಕ್ಕೆ ಸಿದ್ಧವಾಗಿರ್ತಕ್ಕಂಥ ಎಲ್ಲ ಮತದಾರ ಬಂಧುಗಳಿಗೆ ನನ್ನ ನಮನಗಳನ್ನು ತಿಳಿಸ್ತಾ, ವಿದ್ಯುಕ್ತವಾಗಿ ಇವತ್ತು SIRನ್ನು ಮನೆ ಮನೆಗೆ ನಮ್ಮ ಬೂತ್ ಮಟ್ಟದ ಅಧಿಕಾರಿಗಳು ಭೇಟಿ ನೀಡಿ ಗಣತಿ ನಮೂನೆಯನ್ನು ನೀಡಿ ಅದನ್ನು ಪರಿಪೂರ್ಣವಾಗಿ ಅದರ ಮಾಹಿತಿಗಳನ್ನು ತುಂಬಿ ಸಹಿಯೊಂದಿಗೆ ಅಥವಾ ಹೆಬ್ಬೆಟ್ಟಿನ ಗುರುತಿನೊಂದಿಗೆ ಮತದಾರರಿಂದ ಆ ನಮೂನೆಗಳನ್ನು ಪಡೆದು ಅದನ್ನು ತಂತ್ರಾಂಶದಲ್ಲಿ ಅಳವಡಿಸುವಂಥ ಒಂದು ಮೊದಲನೇ ಹಂತದ ಗಣತಿ ನಮೂನೆಯ ಆಧಾರದ ಮೇಲೆ ನೋಂದಣಿ ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಗೆ ನಾವು ಚಾಲನೆಯನ್ನು ಕೊಟ್ಟಿದ್ದೇವೆ. ಜಿಲ್ಲೆಯಲ್ಲಿ ಸುಮಾರು 11,000 ಹಿರಿಯ ಮತದಾರರಿದ್ದಾರೆ. ಮೊದಲನೇ ದಿನ ಎಲ್ಲ ಹಿರಿಯ ಮತದಾರರಿಗೆ ನಾವೇ ಮನೆ ಮನೆಗೆ ಹೋಗಿ ಆ ಹಿರಿಯ ಮತದಾರರನ್ನು ನೋಂದಣಿ ಮಾಡಬೇಕು ಅಂತಕ್ಕಂಥ ಒಂದು ವಿಶೇಷ ಸಂಕಲ್ಪ. ಜಿಲ್ಲೆಯ 5 ವಿಧಾನಸಭಾ ಕ್ಷೇತ್ರಗಳಲ್ಲಿ 8 ತಾಲೂಕುಗಳಲ್ಲಿ ಎಲ್ಲ ಹಂತದ ಅಧಿಕಾರಿಗಳು, ನೋಂದಣಾಧಿಕಾರಿಗಳು, ಸಹಾಯಕ ನೋಂದಣಾಧಿಕಾರಿಗಳು, ನೋಡಲ್ ಅಧಿಕಾರಿಗಳು, BLO ಮೇಲುಸ್ತುವಾರಿ ಅಧಿಕಾರಿಗಳು, BLOಗಳು ಮತ್ತು ನಮ್ಮ ಎಲ್ಲ ಪಂಚಾಯಿತಿ ಸಿಬ್ಬಂದಿ, ಕಂದಾಯ ಇಲಾಖೆ ಎಲ್ಲ ಹಿರಿಯ ಅಧಿಕಾರಿಗಳು, ಗ್ರಾಮ ಮಟ್ಟದ ಅಧಿಕಾರಿಗಳು, ಈ ರೀತಿ ಎಲ್ಲರೂ ಸೇರಿ ಈ ಒಂದು ಕೆಲಸವನ್ನು ಈಗಾಗಲೇ ವಿದ್ಯುಕ್ತವಾಗಿ ಪ್ರಾರಂಭ ಮಾಡಿದ್ದಾರೆ. ನಾನು ಕೂಡ ಈ ಹಳ್ಳಿಗೆ ಬಂದು, ಗೊಲ್ಲಹಳ್ಳಿಗೆ ಬಂದು, ಅಡವಿಗೊಲ್ಲಹಳ್ಳಿಗೆ ಬಂದು ಇವತ್ತು ವಿದ್ಯುಕ್ತವಾಗಿ 4 ಹಿರಿಯ ನಾಗರಿಕರನ್ನು ಈಗ ನೋಂದಣಿ ಮಾಡಿದ್ದೇವೆ. ಅವರೆಲ್ಲರಿಗೂ ಕೂಡ ಶತಾಯುಷಿಗಳು, ಅವರಿಗೆ ಗೌರವ ಕೊಟ್ಟು ಅವರಿಗೆ ಅಧಿಕೃತವಾಗಿ ಕರಡು ಮತದಾರರ ಪಟ್ಟಿನಲ್ಲಿ ಇರುವಂತೆ ನಾವು ನೋಂದಣಿಯನ್ನು ಮಾಡಿದ್ದೇವೆ. ಸೊ ನಾನು ವಿನಂತಿ ಮಾಡ್ಕೊಳ್ಳೋದು, ಇದು ಭಾಳ ಸುಲಭವಾದಂಥ, ಬರೀ ಒಂದು ನಮೂನೆ ಕೊಟ್ಟರೆ ನೀವು ಮತದಾರರ ಪಟ್ಟಿನಲ್ಲಿ ಸ್ಥಾನವನ್ನು ಪಡಿತೀರ ಅಂಥ ಒಂದು ಸುಲಭವಾದಂಥ ಒಂದು ವಿಧಾನ. ನಂತರದ ವಿಧಾನಗಳು ಇನ್ನೂ 2 ವಿಧಾನಗಳಲ್ಲಿ ನಾವು ನೋಂದಣಿ ಮಾಡ್ಕೊಳ್ಬೋದು. ಆದರೆ ನಂತರದ ವಿಧಾನಗಳಲ್ಲಿ ನಾವು ನೋಟಿಸ್ ಕೊಡಬೇಕಾಗುತ್ತೆ, ಇತರೆ ದಾಖಲೆಗಳನ್ನು ಮತದಾರರು ಕೊಡಬೇಕಾಗುತ್ತೆ. ಹಾಗಾಗಿ ಈ ಮೊದಲನೇ ಹಂತ ಏನಿದೆ ಇದು ಭಾಳ ಸುಲಲಿತವಾದಂಥ ಹಂತ. ಹಾಗಾಗಿ ಈ ಹಂತದಲ್ಲಿ ಎಲ್ಲರೂ ನೋಂದಣಿ ಮಾಡಿಕೊಳ್ಬೇಕು. ಹಾಗೂ ಜಿಲ್ಲೆಯಲ್ಲಿ ಈಗಾಗಲೇ ಇರ್ತಕ್ಕಂಥ ಮತದಾರರಲ್ಲಿ ನಾವು 97% ಮತದಾರರನ್ನು ಈಗಾಗಲೇ ನಾವು ಮ್ಯಾಪಿಂಗ್ ಮಾಡಿದ್ದೀವಿ. ಈ ಪ್ರಕ್ರಿಯೆ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆನೇ ನಾವು ಅವರು 2002ರಲ್ಲಿ ಎಲ್ಲಿದ್ದರು ಆ ಕುಟುಂಬದಲ್ಲಿ, ಅವರು ಈಗ ಎಷ್ಟು ಈಸಿಯಾಗಿ ಅವ್ರನ್ನ ಮಾಡ್ಬೋದು, ಎಲ್ಲ ವಿಷಯಗಳನ್ನು ನಮ್ಮ BLOಗಳು ಹಿಂದೆಯೇ ಅದಕ್ಕೆ ಪೂರ್ವ ಸಿದ್ಧತೆಗಳನ್ನು ಮಾಡಿಕೊಂಡಿರೋದ್ರಿಂದ ಭಾಳ ಸುಲಭವಾಗಿ ಸುಲಲಿತವಾಗಿ ಈ ಪ್ರಕ್ರಿಯೆ ಆಗುತ್ತೆ ಅನ್ನೋ ಆಶಾಭಾವನೆ ನಮ್ಮದು. ಜಿಲ್ಲೆಯಲ್ಲಿ ಮತದಾರರ ಪಟ್ಟಿಯನ್ನು ನಿಖರ ಹಾಗೂ ದೋಷರಹಿತವಾಗಿಸಲು ಚುನಾವಣಾ ಆಯೋಗ ಕೈಗೊಂಡಿರುವ ಈ ವಿಶೇಷ ಸಮಗ್ರ ಪರಿಷ್ಕರಣೆ ಅಭಿಯಾನಕ್ಕೆ ಸಾರ್ವಜನಿಕರ ಸಹಕಾರವೇ ಈ ಕಾರ್ಯದ ಯಶಸ್ಸಿಗೆ ಪ್ರಮುಖವಾಗಿದೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.